ನಮಸ್ತೆ ಸರ್. ಸರ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಆ ಗೀಜಾ ಪಿರಮಿಡ್‌ಗೆ ಹೋಗ್ಬೇಕು ಅಂತ ತುಂಬಾ ವರ್ಷದ ಒಂದು ಕನಸಾಗಿತ್ತು ನಮ್ಗೆ. ಅದು ಈ ರೂಪದಲ್ಲಿ ನೀವು ಹಾಕಿದ್ದೀರಾ, ಈ ಟ್ರಿಪ್ ಬಂದಿದ ತಕ್ಷಣ ನಮ್ಗೆ ತುಂಬಾ ಖುಷಿ ಆಯ್ತು. ನೀವು ಕ್ಲಾಸಲ್ಲಿ ಹೇಳಿದಾಗ ಈ ಥರ ಟ್ರಿಪ್ ಹಾಕ್ತಾ ಇದ್ದೀನಿ ಅಂದಾಗ ತುಂಬಾ ಖುಷಿ ಆಯ್ತು ನಮ್ಗೆ. ಫಸ್ಟು ಯಾವಾಗ ಹೋಗ್ತೀವಿ ಈಜಿಪ್ಟ್‌ಗೆ ಅನ್ನೋ ಇದು ತುಂಬಾ ಇತ್ತು ಸರ್. ಆಮೇಲೆ ಬಂದ್ವಿ ಟ್ರಿಪ್‌ಗೆ. ಅಲ್ಲಿ ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನೀವಾಗ್ಲಿ, ಮನೋಜ್ ಸರ್ ಆಗ್ಲಿ, ವಂಶಿ ಸರ್ ಆಗ್ಲಿ, ಪ್ರತಿಯೊಬ್ರು ಎಲ್ಲದ್ರಲ್ಲೂ ತುಂಬಾ ನಮ್ಗೆ ಕೋಆಪರೇಟ್ ಮಾಡಿ ಚೆನ್ನಾಗಿ ನೋಡ್ಕೊಂಡ್ರು. ಸವಿತಾ ಮ್ಯಾಮ್ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ತುಂಬಾ ಖುಷಿ ಆಯ್ತು ಸರ್. ಅಲ್ಲಿ ನಂಗೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಬಟ್ ವಿಷನ್ಸ್ ಏನು ಇಲ್ಲ, ಎಕ್ಸ್‌ಪೀರಿಯನ್ಸಸ್ ಇಲ್ಲ. ಮೆಡಿಟೇಷನ್ ಮಾಡ್ತಾ ಇದ್ದೆ ಅಷ್ಟೇ. ಎಲ್ಲರೂ ಎಕ್ಸ್‌ಪೀರಿಯನ್ಸಸ್ ಹೇಳ್ತಾ ಇದ್ರೆ ನಂಗೆ ಈ ತರ ಎಕ್ಸ್‌ಪೀರಿಯನ್ಸಸ್ ಏನು ಇಲ್ವಲ್ಲ, ಸುಮ್ನೆ ಮೆಡಿಟೇಷನ್‌ಗೆ ಕೂತ್ಕೊಳ್ತೀನಿ, ಎದ್ದೇಳ್ತೀನಿ ಅಷ್ಟೇ ಅಲ್ವಾ ಅಂತ. ಅಂದ್ರೆ ಫಿಸಿಕಲ್ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅಲ್ಲಿ ಗೀಜಾ ಪಿರಮಿಡ್‌ಗೆ ಹೋಗೋವಾಗ ನಂಗೂ ತುಂಬಾ ಡೌಟ್ ಇತ್ತು. ಹತ್ತೀನಾ ನಾನು ಅಂತ ಡೌಟ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಎಷ್ಟು ಫಾಸ್ಟಾಗಿ ಹತ್ಬಿಟ್ಟೆ ಅಂದ್ರೆ ನಂಗೆ ಆಶ್ಚರ್ಯ ಆಯ್ತು. ಹೋಗಿ ಅಲ್ಲಿ ಕೂತ್ಕೊಂಡ್ವಿ. ಕೂತ್ಕೊಂಡ್ರೆ ಅದೇ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಸ್ವೆಟ್ ಆಯ್ತು. ಸರಿ, ಸ್ವೆಟ್ ಆಗ್ತಾ ಇದ್ರುನು ನಾನು ಎಂಪ್ಟಿ ಮೈಂಡಲ್ಲಿ ಕೂತ್ಕೋಬೇಕು ಅಂತ ಕೂತ್ಕೊಂಡೆ. ಫುಲ್ ಎಂಪ್ಟಿ ಮೈಂಡಲ್ಲೇ ಕೂತ್ಕೊಂಡಿದ್ದೆ. ಏನು ಯಾವ ಯೋಚನೆಗಳು, ಥಾಟ್ಸ್ ಏನೂ ಬರ್ಲಿಲ್ಲ. ಆ ಸ್ವಲ್ಪ ಹೊತ್ತು ಹಂಗೆ ಎಂಪ್ಟಿ ಮೈಂಡ್ ಆಗೇ ಇತ್ತು. ಆಮೇಲೆ ನಂಗೆ ಇದು 100 ಅಂತ ಒಂದು ನಂಬರ್ ಕಾಣಿಸ್ತು. ಅದು ದೊಡ್ಡದಾಗಿ ತುಂಬಾ ದೊಡ್ಡ ಲೆಟರ್ಸ್ ಅಲ್ಲಿ ಕಾಣಿಸ್ತು. ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಂಗೆ ಎಕ್ಸ್‌ಪೀರಿಯನ್ಸ್ ಇಲ್ವಲ್ಲ, ಅದಕ್ಕೆ ನಂಗೆ ಅದು ಏನು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಯಾರು ಇಲ್ವೇನೋ, ನಾನು ಒಬ್ಳೇ ಮೆಡಿಟೇಷನ್ ಮಾಡ್ತಾ ಇದ್ದೀನೇನೋ ಅನ್ನೋ ಫೀಲಿಂಗ್ ಬಂತು. ಒಂದ್ ಸ್ವಲ್ಪ ಗಾಬರಿ ಆದಂಗೂ ಆಯ್ತು. ಎಲ್ಲಾರು ಎಲ್ಲಿ ಹೊರಟೋದ್ರು, ನಾನು ಒಬ್ಳೇ ಇದ್ದೀನಾ ಏನು ಅಂತ ಆ ತರ ಫೀಲಿಂಗ್ ಆಯ್ತು. ಆಮೇಲೆ ಸ್ವೆಟ್ ಎಲ್ಲ ಕಡಿಮೆ ಆಗೋಯ್ತು. ನಂಗೂ ಕೂಡ ಒಂಥರ ಕೂಲ್ ಬ್ರೀಸ್ ಆದಂಗಾಯ್ತು. ಸಫೋಕೇಶನ್ ಇರ್ಲಿಲ್ಲ. ತುಂಬಾ ಆರಾಮಾಗಿ ಕೂತಿದ್ದೀನಿ ಅಂತ ಅನ್ನಿಸ್ತು. 1.5 ಗಂಟೆ ಹೆಂಗ್ ಕೂತಿದ್ದೆ ಅಂತಾನೆ ನಂಗೆ ಅನ್ನಿಸ್ಲಿಲ್ಲ. ಆಮೇಲೆ ಇನ್ನ ಲಾಸ್ಟ್ 20 ಮಿನಿಟ್ಸ್ ಅಂದಾಗ ಆವಾಗ ನಂಗೆ ಕೃಷ್ಣ ಭಗವಾನ್ ಕಾಣಿಸ್ದ. ಅದು ಹೆಂಗೆ ಅಂತಂದ್ರೆ ಫುಲ್ ವಿತ್ ಜ್ಯುವೆಲರಿ. ಮೈ ತುಂಬಾ ಒಡವೆ ಹಾಕೊಂಡಿದ್ದಾರೆ. ಆಮೇಲೆ ಹಿಂದ್ಗಡೆ ಇವಾಗ ಸ್ಟೇಜ್ ನಾವು ಡೆಕೋರೇಟ್ ಮಾಡ್ತೀವಲ್ಲ, ಎಲ್ಲ ಒಂದು ಹೂವಿನ ಅಲಂಕಾರ ಆ ಥರ ಮಾಡೋದು. ಆ ಥರ ಫುಲ್ ಜ್ಯುವೆಲರಿ ಎಲ್ಲ ಸ್ಟೇಜ್ ಎಲ್ಲ ಅಲಂಕಾರ ಆಗಿತ್ತು. ಅದ್ರ ಮುಂದೆ ಫ್ಲೂಟ್ ನುಡಿಸ್ತಾ ಕೃಷ್ಣ ಭಗವಾನ್ ನಿಂತಿದ್ರು. ನೋಡಿ ತುಂಬಾ ಖುಷಿ ಆಗೋಯ್ತು. ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದ್ರು ಅಂದ್ರೆ ಅಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದ್ರು. ಆಮೇಲೆ ಶ್ವೇತಾ ಹೇಳಿದ್ಲು, ಆನಂದ ಲೋಕಕ್ಕೆ ಹೋಗಿದ್ದೆಲ್ಲ ಅವಳ ಎಕ್ಸ್ಪೀರಿಯನ್ಸ್ ಹೇಳಿದಾಗ, ನಾವು 10 ಇಯರ್ಸ್ ಬ್ಯಾಕ್ ಮೆಡಿಟೇಷನ್ ನಲ್ಲಿ ಕೂತಾಗ ಶ್ವೇತಾ ಹೇಳಿದ್ಲು, ನಾವೆಲ್ಲ ಆನಂದ ಲೋಕದಿಂದ ಬಂದಿರೋದು ಅಂತ, ನಾವು 8 ಮೆಂಬರ್ಸ್ ಅಂತ. ಸೊ ನಂಗೆ ಕನ್ಫರ್ಮ್ ಆಯ್ತು ಆವಾಗ ಆನಂದ್ ಲೋಕಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ನನ್ ಕನ್ಫರ್ಮ್ ಆಯ್ತು. ಆಮೇಲೆ ಕೆಳಗೆ ಬಂದ್ಮೇಲೂ ತುಂಬಾ ಈಸಿಯಾಗಿ ಕೆಳಗೆ ಬಂದ್ಬಿಟ್ಟೆ. ತುಂಬಾ ಖುಷಿ ಆಯ್ತು. ಅಲ್ಲಿ ಎನರ್ಜೀಸ್ ಎಷ್ಟು ಚೆನ್ನಾಗಿ ಫೀಲ್ ಆಯ್ತು ಅಂದ್ರೆ, ಆ ಗೋಡೆ ಎಲ್ಲ ಮುಟ್ಟಿದಾಗ ಎಲ್ಲ ತುಂಬಾ ಎನರ್ಜೀಸ್ ಫೀಲ್ ಆಯ್ತು. ಆಕ್ಚುಲಾಗಿ ಹೇಳ್ಬೇಕಂದ್ರೆ ಈಜಿಪ್ಟ್‌ಗೆ ಎಂಟರ್ ಆದ ತಕ್ಷಣದಿಂದನೂ ನಂಗೆ ಫುಲ್ ತಲೆಯೆಲ್ಲ ಫುಲ್ ಭಾರ, ಎನರ್ಜೀಸ್ ಫೀಲ್ ಆಗ್ತಾ ಇದೆ ಚೆನ್ನಾಗಿ. ಅಷ್ಟು ಚೆನ್ನಾಗಿ ಟ್ರಿಪ್ ಪೂರ್ತಿ ಅದೇ ಫೀಲಿಂಗೇ ಇತ್ತು. ತುಂಬಾ ಚೆನ್ನಾಗಾಯ್ತು ಸರ್. ನಿಮ್ಗೆಲ್ಲ ತುಂಬಾ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ನಮ್ಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅನುಭವಗಳೇ ಇಲ್ಲ, ಬಟ್ ಇಷ್ಟೊಂದು ಅನುಭವಗಳು ಪಡ್ಕೊಡ್ತಿದ್ದೀರಿ. ವೆರಿ ಥ್ಯಾಂಕ್ ಯು ವೆರಿ ಮಚ್.